ಹಲೋ ಗೈಸ್, ಲೈವ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಿಫ್ಟಿ ನೋಡಿ ನಮಗೆ ಈ ಎರಡು ಅಪ್ಪರ್ ಅಂಡ್ ಲೋವರ್ ಝೋನ್ ಒಳಗಡೆ ಓಪನ್ ಆಗಿ ಇದನ್ನ ರೆಸಿಸ್ಟೆನ್ಸ್ ತಗೊಂಡು ಟ್ರೇಡ್ ಮಾಡ್ತಾ ಇದೆ. ಇವತ್ತು ಇದ್ರ ಒಳಗಡೆ ಟ್ರೇಡ್ ಮಾಡ್ತು ಅಂದ್ರೆ ನಾನು ಕಂಪ್ಲೀಟ್ ಆಗಿ ಮೇಲ್ಗಡೆದು ಕೆಳಗಡೆದು ಆಪ್ಷನ್ ಸೆಲ್ ಮಾಡ್ತೀನಿ. ಕೆಳಗಡೆಗಿನ ನಾನು ಮೇಲ್ಗಡೆ ಆಪ್ಷನ್ ನ ಸೆಲ್ ಮಾಡ್ತೀನಿ. ಓಕೆನಾ, ಕಾಲ್ ಸೆಲ್. ಹಾಗೆ ನನಗೆ ಏನಾದ್ರು ಬೈ ಚಾನ್ಸ್ ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಕೆಳಗಡೆ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ಇದನ್ನ ನಾನು ಟಾರ್ಗೆಟ್ ಆಗಿರ್ತೀನಿ. ಹಾಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಇದನ್ನೇನಾದ್ರೂ ಇವತ್ತು ನಮಗೆ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಒಂದೊಳ್ಳೆ ಟ್ರೆಂಡ್ ಸಿಗುತ್ತೆ ನಮಗೆ ಡೌನ್ ಸೈಡ್. ಅಟ್ಲೀಸ್ಟ್ ಒಂದು 80 to 100 ಪಾಯಿಂಟ್ ನಮಗೆ ಒಂದು ಡೌನ್ ಸೈಡ್ ಟ್ರೇಡ್ ಮಾಡಬಹುದು ನಮ್ಮ ಈ ಗ್ರೀನ್ ಝೋನ್ ನ ಬ್ರೇಕ್ಔಟ್ ಮಾಡಿದ್ರೆ. ಓಕೆ, ಹಾಗೆ ನನಗೆ ಈ ಗ್ರೀನ್ ಝೋನ್ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ. ಅಗೇನ್ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಬೇಕು. ಇದು ನನ್ನ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, ಹಾಗೆ ಇದು ನನ್ನ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಓಕೆ, ಬೈ ಚಾನ್ಸ್ ಏನಾದ್ರೂ ಈ ಗ್ರೀನ್ ಝೋನ್ ಹತ್ರ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ನನಗೆ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಇದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, ಹಾಗೆ ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ, ಹಾಗೆ ಇದು ಥರ್ಡ್ ಟಾರ್ಗೆಟ್ ಆಗಿರುತ್ತೆ. ಓಕೆ, ಬಟ್ ಅದನ್ನ ನಾನು ಇವತ್ತು ಇದ್ರ ಮೇಲೆ ನಾನು ಒಂದೇ ಒಂದು ಟ್ರೇಡ್ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಟ್ರೇಡ್ ಮಾಡ್ತೀನಿ. ನನಗೆ ರೆಡ್ ಝೋನ್ ನ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ನಾನು ಇಲ್ಲಿ ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ. ಬಟ್ ಲೆವೆಲ್ಸ್ ಹೇಳ್ಬಿಡ್ತೀನಿ ನೋಡಿ. ನಮ್ಮ ಫಸ್ಟ್ ಲೆವೆಲ್ ಯಾವ್ದಾಗುತ್ತೆ ಅಂದ್ರೆ ನೋಡಿ, ಇದು ನಮ್ಮ ಫಸ್ಟ್ ಲೆವೆಲ್ ಆಗುತ್ತೆ ರೆಡ್ ಝೋನ್ ನ ಬ್ರೇಕ್ಔಟ್ ಮಾಡಿದ್ರೆ. ಹಾಗೆ ಇದು ನಮ್ಮ ಸೆಕೆಂಡ್ ಲೆವೆಲ್ ಆಗಿರುತ್ತೆ. ಓಕೆನಾ, ಹಾಗೆ ಬೈ ಚಾನ್ಸ್ ಇಲ್ಲಿವರೆಗೂ ಬಂದು ಈ ರೆಡ್ ಝೋನ್ ಹತ್ರ ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಇದು ಫಸ್ಟ್ ಟಾರ್ಗೆಟ್, ಹಾಗೆ ಇದು ಸೆಕೆಂಡ್ ಟಾರ್ಗೆಟ್, ಹಾಗೆ ಇದು ನಮ್ಮ ಥರ್ಡ್ ಟಾರ್ಗೆಟ್. ಪ್ರತಿ ಲೆವೆಲ್ ಅಲ್ಲೂ ನಮಗೆ ಬ್ರೇಕ್ಔಟ್ ಆದ್ಮೇಲೆ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಿನೇ ಟ್ರೇಡ್ ತಗೋಬೇಕು. ಡೈರೆಕ್ಟ್ ಆಗಿ ಕೆಳಗಡೆ ಬೀಳೋಕ್ ಸ್ಟಾರ್ಟ್ ಆಯ್ತು ಅಂದ್ರೆ ನಾನು ಟ್ರೇಡ್ ತಗೊಳ್ಳಲ್ಲ. ಬಟ್ ಸಮ್ ಟೈಮ್ಸ್ ಏನಾಗುತ್ತೆ, ನಮಗೆ ಕನ್ಫರ್ಮ್ ಟ್ರೇಡ್ ಇರುತ್ತೆ ಆ ಲೆವೆಲ್ಸ್ ಗಳಲ್ಲಿ, ಅವಾಗ ನಾವು ಎಂಟ್ರಿ ತಗೋಬಹುದು. ಓಕೆ, ಬಟ್ ನಾವು 90% ಟೈಮ್ ನಾವು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ನಾವು ಎಂಟ್ರಿ ತಗೋಬೇಕು, ಇಲ್ಲ ಅಂದ್ರೆ ಯಾವುದೇ ರೀತಿ ಎಂಟ್ರಿ ತಗೋಬಾರ್ದು. ಹಾಗೆ ಇವತ್ತು ನಾನು ಡೌನ್ ಸೈಡ್ ಆಗಲಿ ಅಪ್ ಸೈಡ್ ಅಲ್ಲಿ ಯಾವ್ದಾದ್ರು ಒಂದ್ ಕಡೆ ಒಳ್ಳೆ ಟ್ರೆಂಡ್ ಕೊಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಏನಾಗುತ್ತೆ ಅಂತ ನೋಡುವ. ಏನಾದ್ರು ಟ್ರೆಂಡ್ ಕೊಟ್ರೆ ನಾವು ಅದನ್ನ ಫಾಲೋ ಮಾಡ್ಕೊಂಡು ಟ್ರೇಡ್ ಮಾಡುವ. ಓಕೆನಾ, ಸೊ ಇದು ನಮಗೆ ನಿಫ್ಟಿಯಲ್ಲಿ ಆಯ್ತು. ಹಾಗೆ ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡುವ ಏನಾಗುತ್ತೆ ಅಂತ ನೋಡಿ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನಮಗೆ ಇಲ್ಲಿ ಓಪನ್ ಆಗಿದೆ, ಇದನ್ನ ಒಂದು ರೆಸಿಸ್ಟೆನ್ಸ್ ತಗೊಂತಾ ಇದೆ. ನನ್ಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಇಲ್ಲೇ ಏನಾದ್ರು ಒಂದು ಸ್ವಲ್ಪ ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಇದು ನನ್ನ ಫಸ್ಟ್ ಟಾರ್ಗೆಟ್ ಆಗುತ್ತೆ. ಹಾಗೆ ಈ ಲೆವೆಲ್ ಕೂಡ ತುಂಬಾ ಇಂಪಾರ್ಟೆಂಟ್. ಇದನ್ನು ಬ್ರೇಕ್ಔಟ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ನನ್ನ ಈ ಗ್ರೀನ್ ಝೋನ್ ನನಗೆ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಓಕೆನಾ, ಹಾಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕು. ಇಲ್ಲೇನಾದ್ರೂ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಅಗೇನ್ ಇದು ಫಸ್ಟ್ ಟಾರ್ಗೆಟ್, ಹಾಗೆ ಇದು ಸೆಕೆಂಡ್ ಟಾರ್ಗೆಟ್, ಹಾಗೆ ಇದು ಥರ್ಡ್ ಟಾರ್ಗೆಟ್ ಆಗುತ್ತೆ. ಪ್ರತಿ ಲೆವೆಲ್ ಅಲ್ಲೂ ನಮಗೆ ಬ್ರೇಕ್ಔಟ್ ಆದ್ಮೇಲೆ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಿನೇ ನಾವು ಎಂಟ್ರಿ ತಗೋಬೇಕು. ಹಾಗೆ ನನಗೆ ಬೈ ಚಾನ್ಸ್ ಈ ಗ್ರೀನ್ ಝೋನ್ ಹತ್ರ ಹೋಲ್ಡ್ ಮಾಡದೆ ಕೆಳಗಡೆ ಬ್ರೇಕ್ಔಟ್ ಕೊಡ್ತು ಅಂತ ಇಟ್ಕೊಳ್ಳಿ, ಅಗೇನ್ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ಇದು ಫಸ್ಟ್ ಟಾರ್ಗೆಟ್, ಹಾಗೆ ಇದು ನನ್ನ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ 51,737. ಓಕೆ, ಪ್ರತಿ ಲೆವೆಲ್ ಅಲ್ಲಿ ಕೂಡ ನಮಗೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ, ನಾವು ಟ್ರೇಡ್ ಪ್ಲಾನ್ ನ ಮಾಡಬೇಕಾಗುತ್ತೆ. ಹಾಗೆ ನಾವು ಮೇಲ್ಗಡೆ ನೋಡೋದಾದ್ರೆ ಈ ಲೆವೆಲ್ ಏನಾದ್ರೂ ಬ್ರೇಕ್ಔಟ್ ಮಾಡ್ತು ಅಂತಂದ್ರೆ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಬೇಕು. ಇದು ನಮ್ಮ ಫಸ್ಟ್ ಟಾರ್ಗೆಟ್, ಹಾಗೆ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಇದು ನಮ್ಮ ಸೆಕೆಂಡ್ ಟಾರ್ಗೆಟ್, ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಇದು ನಮ್ಮ ಥರ್ಡ್ ಟಾರ್ಗೆಟ್ ಆಗಿರುತ್ತೆ. ಇಲ್ಲೂ ಕೂಡ ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಿ ಎಂಟ್ರಿ ತಗೋಬೇಕು. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಕಾಲ್ ಸೈಡ್ ಕೂಡ ಹೋಗ್ತೀನಿ. ಸೊ ಯಾವ ತರ ಒಂದು ಮೂವ್ಮೆಂಟ್ ಆಗುತ್ತೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಸೊ ಇದು ನಮ್ಮ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿನ ಒಂದು ಟ್ರೇಡ್ ಪ್ಲಾನ್. ಸೊ ನಾನು ಲೆವೆಲ್ಸ್ ಕೊಟ್ಟಿದ್ದೀನಿ, ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ನಾವು ಎಂಟ್ರಿ ಅಂಡ್ ಎಕ್ಸಿಟ್ ನ ಪ್ಲಾನ್ ಮಾಡಬೇಕು. ಪ್ರತಿ ಲೆವೆಲ್ಸ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್. ಸೊ ಲಾಸ್ಟ್ ಒಂದು 2-3 ಮಂತ್ಸ್ ಇಂದ ನೀವು ನೋಡ್ತಾನೆ ಇದ್ದೀರಾ ನಮ್ಮ SR ಲೆವೆಲ್ ಯಾವ ತರ ವರ್ಕ್ ಆಗ್ತಿದೆ ಅಂತ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಹುಷಾರಾಗಿ ಟ್ರೇಡ್ ಮಾಡಿ ಒಳ್ಳೆ ಪ್ರಾಫಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರಾದ್ರೂ ಹೊಸಬರು ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.